ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಾತಾಡೋದಕ್ಕೆ ಬಂದಿರೋದು ಈ 40ರಿಂದ 50 ವರ್ಷದ ಏಜ್ ಬ್ರ್ಯಾಕೆಟಲ್ಲಿ ಇರ್ತಾರಲ್ಲ ಅಂಥ ಪುರುಷರ ಬಗ್ಗೆ. ಈ ಏಜ್ ಬ್ರ್ಯಾಕೆಟಲ್ಲಿರೋರಿಗೆ ಎಷ್ಟೊಂದು ರೀತಿ ಸ್ಟ್ರೆಸ್ಗಳಿರುತ್ತೆ. ಒಂದು ಜಾಬಿಂದ ಇರ್ಬೋದು, ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು, ಅಥವಾ ಹಣಕಾಸಿನ ತೊಂದರೆ ಇರ್ಬೋದು, ಈ ಥರದ್ದೆಲ್ಲ. ಬಟ್ ನಾನು ಇವತ್ತು ಮಾತಾಡಬೇಕು ಅಂದ್ಕೊಂಡಿರೋದು ಬೇರೆ ಸ್ಟ್ರೆಸ್. ನಾನೀಗ ಹಲವಾರು ತಿಂಗಳಲ್ಲಿ ಎಷ್ಟೊಂದು ಜನನ ಈ ಏಜ್ ಬ್ರ್ಯಾಕೆಟಲ್ಲಿರೋರನ್ನ ಮೀಟ್ ಮಾಡಿದೆ. ಇತ್ತೀಚೆಗೆ ಒಬ್ಬ ವ್ಯಕ್ತಿನ ಮೀಟ್ ಮಾಡಿದೆ. ಅವರು ಒಂದು ಸಾಫ್ಟ್ವೇರ್ ಕಂಪ್ನಿನಲ್ಲಿ VP ಆಗಿ ಕೆಲಸ ಮಾಡ್ತಾಯಿದ್ರು, ವೈಸ್ ಪ್ರೆಸಿಡೆಂಟಾಗಿ. ಅವ್ರ ಏಜು 45. ಅವ್ರು ಏನು ಹೇಳಿದ್ರು ಅಂದರೆ, ಅವ್ರ ತಂದೆ 55 ಇಯರ್ಸ್ ಇದ್ದಾಗ ಹಾರ್ಟ್ ಅಟ್ಯಾಕ್ ಆಗಿ ತೀರೋದ್ರು. ಸೊ ನನಗೂ ಮೋಸ್ಟ್ಲಿ 10 ವರ್ಷ ಇದೆ ಅನಿಸುತ್ತೆ, ನನಗೂ ಅದೇ ರೀತಿ ಆಗಬಹುದು. ಅದರೊಳಗಡೆ ನಾನು ಕಷ್ಟಪಟ್ಟು ದುಡಿದು ನನ್ನ ಫ್ಯಾಮಿಲಿನ ಸೆಕ್ಯೂರ್ ಮಾಡಬೇಕು, ಅದಕ್ಕೆ ಜಾಸ್ತಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಸ್ಟ್ರೆಸ್ಸು ಜಾಸ್ತಿ ಇದೆ ಅಂತ. ಇದೇನಕ್ಕೆ ಬಂದಿರ್ಬೋದು ಅವ್ರಿಗೆ ಅಂದರೆ, ಎಷ್ಟೊಂದು ಜನ ಹೇಳಿರ್ಬೋದು ಅವ್ರಿಗೆ, ನಿಮ್ಮ ಜೀನ್ಸ್ ಇದೆಯಲ್ಲ ಅದು ನಿಮ್ಮ ಹೆಲ್ತ್ ಮೇಲೂ ಎಫೆಕ್ಟ್ ಆಗುತ್ತೆ ಅಂತ. ಇದು 100% ನಿಜ ಅಲ್ಲ. WHO ಪ್ರಕಾರ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ 5 to 10% ಜೀನ್ಸ್ ನಮ್ಮ ಹೆಲ್ತ್ ಮೇಲೆ ಅಫೆಕ್ಟ್ ಮಾಡುತ್ತೆ. ಬೇರೆ 90% ಇರುತ್ತಲ್ಲ, ಅದು ನಮ್ಮ ಲೈಫ್ ಸ್ಟೈಲ್ ಮೇಲೆ. ನಾವು ಯಾವ ರೀತಿ ಫುಡ್ ಹ್ಯಾಬಿಟ್ಸ್ ಇದೆ, ನಾವು ಡೈಲಿ ಆ್ಯಕ್ಟಿವ್ ಆಗಿದ್ದೀವ, ಎಕ್ಸಸೈಸ್ ಮಾಡ್ತಾಯಿದ್ದೀವ ಅಥವಾ ವಾಕಿಂಗ್ ಹೋಗ್ತಾಯಿದ್ದೀವ, ನಮ್ಮ ಸ್ಟ್ರೆಸ್ ಹೇಗಿದೆ, ನಮ್ಮ ನಿದ್ದೆ ಕ್ವಾಲಿಟಿ ಹೇಗಿದೆ, ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ 90%. ಆದರೆ ಎಷ್ಟೊಂದು ಜನ ಈ ಏಜ್ ಬ್ರ್ಯಾಕೆಟಲ್ಲಿರೋರು ಇದೇ ಥಾಟ್ ಪ್ರಾಸೆಸ್ನ ತಮ್ಮ ಮೈಂಡಲ್ಲಿ ಕಂಟಿನ್ಯೂಸ್ ಆಗಿ ರನ್ ಮಾಡ್ತಾ ಇರ್ತಾರೆ. ನಮ್ಮ ತಂದೆಗೆ ಡಯಾಬಿಟಿಸ್ ಇತ್ತು, ನನಗೂ ಗ್ಯಾರಂಟಿ ಬರುತ್ತೆ. ನಮ್ಮ ತಂದೆ ಹಾರ್ಟ್ ಅಟ್ಯಾಕಿಂದ ತೀರೋದ್ರು, ನನಗೂ ಅದೇ ರೀತಿ ಆಗುತ್ತೆ. ನಮ್ಮ ತಂದೆ ಕ್ಯಾನ್ಸರ್ ಇತ್ತು, ನನಗೂ ಬಂದೇ ಬರುತ್ತೆ. ನೀವು ಇದನ್ನು ಕಂಟಿನ್ಯೂಸ್ ಆಗಿ ನಿಮ್ಮ ಮೈಂಡಲ್ಲಿ ರನ್ ಆಗ್ತಾಯಿದ್ರೆ, ನಿಮಗೆ ಮುಂದೆ ಏನು ಬೇಡ ಅದನ್ನು ನೀವೇ ಕ್ರಿಯೇಟ್ ಮಾಡ್ತಾಯಿದ್ದೀರ. ಯಾಕೆಂದರೆ ನಮ್ಮ ಮೈಂಡ್ ತುಂಬ ಪವರ್ಫುಲ್ಲು. ನೀವೇನನ್ನ ಜಾಸ್ತಿ ಯೋಚನೆ ಮಾಡ್ತಿರ್ತೀರ ಅದೇ ಆಗುತ್ತೆ. ಆದರೆ ರಿಮೈನಿಂಗ್ 90% ಇದೆಯಲ್ಲ, ನಮ್ಮ ಕಂಟ್ರೋಲಲ್ಲಿ ಇರೋ ಅಂಥದ್ದು, ಅದ್ರ ಬಗ್ಗೆ ನಾವು ಆ್ಯಕ್ಟೇ ಮಾಡ್ತಾಯಿಲ್ಲ. ಅದಕ್ಕೆ ಈ ಏಜ್ ಗ್ರೂಪಲ್ಲಿರೋರಿಗೆ ನನ್ನ ಸಜೆಷನ್ ಏನು ಅಂದರೆ, ನಿಮ್ಮ ಎನರ್ಜಿನ ಬೇಡದೇ ಇರೋದಕ್ಕೆ ಯೂಸ್ ಮಾಡೋದ್ರ ಬದಲು, ಅಥವಾ ವರಿ ಮಾಡೋದಕ್ಕೆ ಯೂಸ್ ಮಾಡೋದ್ರ ಬದಲು, ನೀವೇನೇನು ಮಾಡಬಹುದು, ಎಕ್ಸಸೈಸ್ ಇರ್ಬೋದು, ಫುಡ್ ಹ್ಯಾಬಿಟ್ಸ್ ಇರ್ಬೋದು, ಸ್ಟ್ರೆಸ್ ಇಂಪ್ರೂವ್ ಮಾಡ್ಕೊಳ್ಳೋದಿರ್ಬೋದು, ಸ್ಲೀಪ್ ಇಂಪ್ರೂವ್ ಮಾಡ್ಕೊಳ್ಳೋದಿರ್ಬೋದು, ಅಲ್ಲಿಗೆ ಹಾಕಿ ಎನರ್ಜಿನ. ಆವಾಗ ನೀವು ಹೆಲ್ತಿಯಾಗಿ ಇರ್ಬೋದು. ಅಫ್ಕೋರ್ಸ್ ಫುಡ್ಡು, ಎಕ್ಸಸೈಸು, ಸ್ಟ್ರೆಸ್ಸು ಇದೆಲ್ಲ ಇಂಪಾರ್ಟೆಂಟು. ಬಟ್ ಇನ್ನೊಂದು ನಾನು ತುಂಬ ಮುಖ್ಯವಾದ ವಿಷಯ ಹೇಳಬೇಕು. ಯಾಕೆಂದರೆ ಇತ್ತೀಚಿನ ಜನ್ರೇಷನಲ್ಲಿ ಇದು ತುಂಬ ಮಿಸ್ ಆಗ್ತಿದೆ. ಏನು ಅಂದರೆ, ಒಳ್ಳೆ ಫ್ರೆಂಡ್ಸ್ ಜೊತೆ ಟಚ್ಚಲ್ಲಿರೋದು. ನೀವು ನೆನೆಸ್ಕೊಳ್ಳಿ, ನೀವು ಡಿಗ್ರಿ ಓದಬೇಕಾದ್ರೆ ಎಷ್ಟು ಒಳ್ಳೆ ಫ್ರೆಂಡ್ಸ್ ಇದ್ದರು, ಅಥವಾ ಸ್ಕೂಲಲ್ಲಿ ಎಷ್ಟು ಫ್ರೆಂಡ್ಸ್ ಇದ್ದರು, ನೀವು ಎಷ್ಟು ಜನ ಜೊತೆ ಇನ್ನೂ ಟಚ್ಚಲ್ಲಿದ್ದೀರಾ ಅಂತ. ನೀವು ಟಚ್ಚಲ್ಲಿದ್ದಾಗ ನಿಮ್ಮ ಜೀವನ ಹೇಗಿತ್ತು ಅಂತ. ಒಳ್ಳೆ ಫ್ರೆಂಡ್ಸ್ನ ಇಟ್ಕೊಳ್ಳೋದು, ಅವ್ರ ಜೊತೆ ಮಾತಾಡೋದೇ ಒಂದು ಥೆರಪಿ. ನೀವು ಟಚ್ಚಲ್ಲಿಲ್ಲ ಅಂದರೆ ಮತ್ತೆ ಕನೆಕ್ಟ್ ಆಗಿ ಅವ್ರ ಜೊತೆ ಅವಾಗವಾಗ ಫೋನಲ್ಲಿ ಮಾತಾಡಿ, ಸಾಧ್ಯ ಆದರೆ ಭೇಟಿ ಮಾಡಿ. ವಾರದಲ್ಲಿ 1 ಸಲನೋ 2 ಸಲನೋ ಅಥವಾ ತಿಂಗಳಿಗೆ 1 ಸಲನೋ ಭೇಟಿ ಮಾಡಿ, ನಿಮ್ಮ ಮನಸ್ಸಲ್ಲಿರೋದನ್ನೆಲ್ಲ ಶೇರ್ ಮಾಡಿ. ಲೇಡೀಸ್ಗೆ ಇದು ಬೈ ಡಿಫಾಲ್ಟ್ ಆಗುತ್ತೆ, ಬಟ್ ಗಂಡಸರಿಗೆ ಎಷ್ಟೊಂದು ಜನ ಶೇರ್ ಮಾಡಲ್ಲ. ಆ್ಯಕ್ಚುಲಿ ಇದೇ ಒಂದು ಒಳ್ಳೆ ಥೆರಪಿ ಸ್ಟ್ರೆಸ್ಸಿಂದ ರಿಲೀವ್ ಆಗೋದಕ್ಕೆ. ನೀವು ಅದನ್ನು ಮಾಡದೆ ಕಂಟಿನ್ಯೂಸ್ ಆಗಿ ನನಗೂ ಆಗ್ಬಿಡ್ಬೋದೇನೋ ಅನ್ನೋ ಸ್ಟ್ರೆಸ್ಸಲ್ಲಿದ್ದರೆ, ಅದರಿಂದ ನಿಮಗೆ ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ. ಸೊ ಜಂಕ್ ಫುಡ್ ಜಾಸ್ತಿ ತಿನ್ನೋಕ್ಕೆ ಶುರು ಮಾಡ್ತೀರಾ, ನಿದ್ದೆ ಸರಿಯಾಗಿ ಬರಲ್ಲ. ಸೊ ಇದು ಒಂದು ನಿಮಗೆ ವಿಷಿಯಸ್ ಸರ್ಕಲ್ ಥರ ಆಗ್ಬಿಡುತ್ತೆ. ಹಾಗಾಗಿ ನಿಮ್ಮ ಫ್ರೆಂಡ್ಸ್ ಜೊತೆ ಕನೆಕ್ಟ್ ಆಗಿ, ಅವ್ರ ಜೊತೆ ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡೋಕ್ಕಾಗದೇ ಇರೋದನ್ನು ಕೂಡ ಶೇರ್ ಮಾಡಬಹುದು. ಸ್ಟ್ರೆಸ್ನ ಕಡಿಮೆ ಮಾಡಿಕೊಡಿ. ನಿಮ್ಮ ಎನರ್ಜಿನ 90% ಫೋಕಸ್ ಮಾಡಿ. ಆ 5 to 10% ಇದೆಯಲ್ಲ, ಜೀನ್ಸ್ ನಮಗೆ ಎಫೆಕ್ಟ್ ಮಾಡ್ಬೋದು ಅಂತ, ಅದ್ರ ಬಗ್ಗೆ ಫೋಕಸ್ ಮಾಡಬೇಡಿ. ನಿಮ್ಮ ಹ್ಯಾಬಿಟ್ಸ್ ಇದೆಯಲ್ಲ, ಅದು ಬೇರೆದು ಎಲ್ಲದನ್ನು ಬೀಟ್ ಮಾಡಬಹುದು, ಅಂದರೆ ಹೆಲ್ತಿಯಾಗಿ ಬದುಕಬಹುದು. ಸೊ ಯೋಚನೆನ ಬಿಟ್ಬಿಡಿ, ನಿಮ್ಮ ಹ್ಯಾಬಿಟ್ಸ್ನ ಚೆನ್ನಾಗಿ ಡೆವಲಪ್ ಮಾಡ್ಬೋದು. ನಮಸ್ಕಾರ.